ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಗೋಡಚಿನಮಂಕಿ ಶಾಲಾ ಸಂಕೇತ ಎಸ್ಟಿ 786 ಹಾಲಿ ಗೋಕಾಕ್ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪರೀಕ್ಷೆ 12 ಗಂಟೆ ಆದರೂ ಪ್ರಶ್ನೆ ಪತ್ರಿಕೆ ಇಲ್ಲದೆ ಪರದಾಡಿದ ವಿದ್ಯಾರ್ಥಿಗಳು ಶಾಲಾ ಮುಖ್ಯ ಶಿಕ್ಷಕ ಎಸ್ಎಸ್ ಬಸಾಪುರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಎಕ್ಸಾಮ. ಯಾಕ ಕ್ವಶನ್ ಪೇಪರ್ ಬಂದಿಲ್ಲ? ಹಲೋ, ಎಕ್ಸಾಮ್ ಇನ್ನೂ ಯಾಕೆ ಸ್ಟಾರ್ಟ್ ಆಗಿಲ್ಲ? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ಬೇಕು? ಇನ್ನೂ ಯಾಕಾಗಿಲ್ಲ? ಕ್ವಶನ್ ಪೇಪರ್ ಬಂದಿಲ್ಲ. ಟೈಮ್ ಎಷ್ಟಾಯ್ತು ಈಗ? 11. ಯಾಕೆ ಯಾರು ಸರ್ಗಳು ಕೊಟ್ಟಿಲ್ಲ? ಇನ್ನೂ ಏನಾಗಿದೆ? ಕ್ವಶನ್ ಪೇಪರ್ ಬಂದಿಲ್ಲ. ಮೇಡಮ್ ಯಾಕ್ರಿ ಇನ್ನೂ ಮಟ್ಟ ಕ್ವಶನ್ ಪೇಪರ್ ಬಂದಿಲ್ಲ? ಇಟ್ಟಾಕೆ ಲೇಟ್ ಆಗಿದ್ರಿ? ಸರ್ ಹೇಳಿ ಸರ್, ಇನ್ನೂ ಯಾಕೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಹುಡುಗರಿಗೆ? ಸರ್ ಇಟ್ಟಾಕೆ ಲೇಟ್ರಿ ಸರ್? ಸರ್ ಯಾಕೆ ಲೇಟ್? ಹಾಂ ಹಾಂ ಹೇಳಿ ಸರ್. ಒಂದು ನಿಮಿಷ ರೀ, ಸ್ವಲ್ಪ ರಿಲ್ಯಾಕ್ಸ್ ಓಡಿ ಬಂದ್ವಿ. ಇವತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಸರ್ ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಇಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರು ರಜೆ ಮೇಲಿದ್ದ ಕಾರಣ ಸರ್ ಅವರು OTP ಹೇಳಿದಾಗ ಮಾತ್ರ ಆ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿದ್ದಂತಹ ಸರ್ ನೆಕ್ಸ್ಟ್ ಇನ್ಚಾರ್ಜ್ ಯಾರ್ತಾರಲ್ರಿ ಅವರು ಸರ್ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಸರ್ ಮಕ್ಕಳಿಗೆ ಹಂಚಬೇಕಾಗೈತಿ. ಅವ್ರದ್ದು ಫೋನ್ ಸರ್ ನಾಟ್ ರೀಚಬಲ್ ಅಥವಾ ಸರ್ ಸ್ವಿಚ್ ಆಫ್ ಇದ್ದದ್ರಿಂದ ಸರ್ ಇವರಿಗೆ OTP ಹೇಳೋಕ್ಕಾಗಿಲ್ಲ. ಅದಕ್ಕಾಗಿ ಸರ್ ಇವರಿಗೆ ಕ್ವಶನ್ ಪೇಪರ್ ಸರ್ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ಸರ್. ನಂತರ ಏನಾಗೈತೆ ಅಂತಂದ್ರೆ ನಮ್ಮ ಇಲ್ಲಿ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇದ್ದಾರೆ ಮತ್ತು ನಮ್ಮ ದೈಹಿಕ ಪರಿವೀಕ್ಷಕರು ಇದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಈ ಸ್ಕೂಲದ ನೆಕ್ಸ್ಟ್ ಇನ್ಚಾರ್ಜ್ ಆಗಿರ್ತಕ್ಕಂತಹ ಗುಡೇನವ್ರು ಸರ್ ಸರ್ ನಾವು ಸರ್ ಸೇಫಾಗಿ ಪಕ್ಕದ ಸ್ಕೂಲ್ ಇದ್ರೆ SSLC ಬೋರ್ಡನ್ನು ಹ್ಞೂ ರೀ ಮಾನ್ಯ ಉಪನಿರ್ದೇಶಕರ ಅನುಮತಿಯೊಂದಿಗೆ ಸರ್ ಮಯೂರ್ ಸ್ಕೂಲ್ದು ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅಗದಿ ಸರ್ ಗೌಪ್ಯತೆಯಿಂದ ಕಾಪಾಡಿಕೊಂಡು ನಮ್ಮ ಕಚೇರಿಯಿಂದ ಪ್ರಿಂಟ್ ಮಾಡಿಕೊಂಡು ಅಗದಿ ಸರ್ ರಹಸ್ಯವಾಗಿ ಸರ್ ತಂದು ಸರ್ ಮಕ್ಕಳಿಗೆ ಸುರಕ್ಷಿವಿ. ಇನ್ನು ಸರ್ ಸುಸೂತ್ರವಾಗಿ ಸರ್ ಪರೀಕ್ಷೆಯನ್ನು ಸರ್ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಇಷ್ಟು ವಿಷಯ ಇವತ್ತು ಸರ್ ಇದರ ಜೊತೆಗೆ ಸಂಬಂಧಿಸಿದ ವಿಷಯವನ್ನು ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಪಡೆದು ಈ ತಪ್ಪಿಗೆ ಕಾರಣ ಲೋಪ ಮಾಡಿದಂತಹ ಇಲ್ಲಿಯ ಮುಖ್ಯಸ್ಥರಿಂದನೂ ಮಾಹಿತಿ ಪಡೆದು ಅವ್ರ ಮುಂದಿನ ಒಂದು ಶಿಸ್ತಿನ ಕ್ರಮಕ್ಕೆ ಮಾನ್ಯ ಉಪನಿರ್ದೇಶಕರಿಗೆ ವರದಿ ಮಾಡ್ತೀವಿ ಸರ್. ಎಸ್ ಸರ್. ಸರ್ ಈಗ ಎಷ್ಟು ಟೈಮ್ ಆಗಿದ್ದರೆ ಈಗ ಟೈಮ್ ಮಕ್ಕಳಿಗೆ ಹೆಂಗೇನ ಇದು ಬರ್ತದೆ? ಈಗ ಸರ್ ನಾವು ಇಲ್ಲಿಂದ 3 ತಾಸು ಸರ್ ನಾವು ಕಂಟಿನ್ಯೂ ಅವ್ರಿಗೆ ಸರ್ ಕೊಡ್ತೀವಿ ಸರ್. ಅವ್ರಿಗೆ ಎಷ್ಟು ಟೈಮ್ ಬೇಕಲ್ರಿ ಅಷ್ಟು ಟೈಮ್ ಸರ್ ನಾವು ಅವ್ರಿಗೆ ಒದಗಿಸ್ತೀವಿ. ಅವ್ರು ಸರ್ ಈಗ 3 ತಾಸು ಸರ್ 15 ನಿಮಿಷ ಅವ್ರು ಸರ್ ಪರೀಕ್ಷೆ ಬರೀತಾರೆ ಸರ್. ಸಮಯ ಮುಂದುವರಿತದೆ ಸರ್, ಆದ್ರೆ ಮಕ್ಕಳಿಗೆ ಬರೀದಕ್ಕೆ ಟೈಮ್ ಕೊಡ್ತೀವಿ ಸರ್. ಇಲ್ಲಿರೋ ಮುಖ್ಯ ಶಿಕ್ಷಕರು ಯಾವ್ದು ಅವ್ರ ಹೆಸರು ಹೇಳ್ರಿ? ಶಿಕ್ಷಕರು ರಜೆ ಮ್ಯಾಗಿದಾರೆ ಸರ್. ಹೆಸರು ಹೇಳ್ರಿ ಅವ್ರದ? SS ಬಸಾಪುರ ರಜಾ ಮ್ಯಾಗದಾರ್ರಿ? ಹಾಂ ಹಾಂ. ಇಲ್ಲಿ ನೆಕ್ಸ್ಟ್ ಇನ್ಚಾರ್ಜ್ ನೀವು ಇರ್ತೀವಿ. ನಿಮ್ಮ ಹೆಸರು ಏನು? ಗುಡೇನವ್ರು ವಿಠಲ್ ಬಸಾಪುರ ಅಂತಕ್ಕಂಥ ಪ್ರಾಂಶುಪಾಲರು ಮೊನ್ನೆ ದಿನ ಪರೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ಮತ್ತೆ ಪರೀಕ್ಷೆಯನ್ನ BO ಅವರು ನಡೆಸಿಕೊಟ್ಟಿದ್ದಾರೆ. ಆದರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಉಪನಿರ್ದೇಶಕರು ಚಿಕ್ಕೋಡಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ಅವರ ಮೇಲೆ ನಾವು ಶಿಸ್ತು ಕ್ರಮಕ್ಕಾಗಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು
ಕಾರ್ಯನಿರ್ವಾಹಕ ನಿರ್ದೇಶಕ ಇಡಿ ಸಾಹೇಬರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪತ್ರವನ್ನ ಬರೆದಿದ್ದೀನಿ ಸರ್. ಅದೇ ಅವ್ರು ನಾವು ಬೇಜವಾಬ್ದಾರಿ ತೋರಿಸಿದ್ದಾರೆ. DDP ಅವರು ಅವ್ರ ಬೇಜವಾಬ್ದಾರಿತನದ ಕುರಿತನೇ ನಮಗೊಂದು ಪತ್ರ ಬರೆದಿದ್ದಾರೆ ಸರ್. ಆ ಬೇಜವಾಬ್ದಾರಿಗಾಗಿ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ಇಡಿ ಸಾಹೇಬರಿಗೆ ಪತ್ರವನ್ನು ಬರೆದಿದ್ದೀವಿ ಸರ್.